ಆಫ್ಟರ್ನೂನ್ ಎವ್ರಿವನ್. ಈಗ ಧರ್ಮಸ್ಥಳಕ್ಕೆ ಹೋಗ್ತಾ ಇದ್ದೀವಿ ನಾವು ಫ್ರೆಂಡ್ಸ್ ಎಲ್ಲ. ಇಲ್ಲಿ ಊಟಕ್ಕೆ ನಿಲ್ಲಿಸ್ತೀವಿ. ಮಲೆನಾಡು ಮನೆ ಊಟ. ನಾವು ಅದರಲ್ಲಿ 7 ಜನ ಹೋಗ್ತಾ ಇದ್ದೀವಿ. 10:30ಗೆ ಮೈಸೂರಿಗೆ ಬಿಟ್ವಿ. ಈಗ 1:30 ಊಟ ಟೈಮು. ಊಟ ಮಾಡ್ಕೊಂಡು ಹೊರಡಬೇಕು ಇವಾಗ. ಚಾರ್ಮುಡಿ ಘಾಟ್ ಎಂಟ್ರಿ ಆಗಿದ್ವಿ ಗೈಸ್. ಇವಾಗ ಸ್ಟಾಪ್ ಹಾಕಿದ್ದೀವಿ. ಕಾರಲ್ಲಿದೆ. ಬನ್ನಿ ಸಾಕು, ಹೋಗೋಣ, ಟೈಮ್ ಆಯ್ತು. ಧರ್ಮಸ್ಥಳ ರೀಚ್ ಆಗಿ ರೂಮ್ ಹತ್ರ ಬಂದಿದ್ದೀವಿ. ಗಾಯತ್ರಿ ಲಾಡ್ಜ್ ಅಂತ ಕಾರಲ್ಲಿ ನಿಂತಿದೆ. ಟೆಂಪಲ್ಗೆ ಈಗ ರೆಡಿಯಾಗಿ ಹೋಗಬೇಕು. ರೂಮ್ ಒಳಗೆ ಎಂಟ್ರಿ ಕೊಟ್ಟಾಯ್ತು. ರೂಮಲ್ಲಿ ಒಬ್ಬ ಮಲಗಿದ್ದಾನೆ ನೋಡಿ. ಇಲ್ಲಿಂದ ದೇವಸ್ಥಾನ ಇಲ್ಲಿಂದಾನೆ ಕಾಣಿಸ್ತಾ ಇದೆ. ಈಗ ಶೂಟ್ ಮಾಡಿದೆಯಾ ಟೆಂಪಲ್ಗೆ ಹೋಗ್ಬೇಕು. ಶಪ್ ಆಗ್ಬಿಟ್ಟು ಎಲ್ಲ ರೆಡಿಯಾಗಿ ಈಗ ದರ್ಶನಕ್ಕೆ ಹೋಗ್ತಾ ಇದ್ದೀವಿ ಕ್ಯೂ ಅಲ್ಲಿ. ವೀಕ್ ಡೇ ಬಂದಿರೋದಕ್ಕೆ ಅಷ್ಟು ರಶ್ ಇಲ್ಲ ಧರ್ಮಸ್ಥಳ. ಎಲ್ಲ ಹೊಸ ಥರ ಮಾಡಿಬಿಟ್ಟಿದ್ದಾರೆ. 1 ವರ್ಷ ಆದಮೇಲೆ ಧರ್ಮಸ್ಥಳ ಬರ್ತಾ ಇದ್ದೀವಿ. ಎಲ್ಲ ಹೊಸ ಥರ ಕ್ಯೂ ಸಿಸ್ಟಮ್ಮು, ಹೋಗೋ ಜಾಗ ಎಲ್ಲ ಮಾಡವ್ರೆ. ಹೊಸದಾಗಿ ರಿನೋವೇಷನ್ ಮಾಡಿ. ಈಗ ದರ್ಶನ ಆಯಿತು. ಎಲ್ಲ ಕನ್ಸ್ಟ್ರಕ್ಷನ್ ನಡೀತಾ ಇದೆ. ಒಳಗಡೆ ಎಲ್ಲ ತುಂಬ ಚೆನ್ನಾಗಿ ರೆಡಿ ಮಾಡಿದ್ದಾರೆ. ಜನ ಅಷ್ಟಿಲ್ಲ ಫ್ರೈಡೇ ಬಂದಿರೋದಕ್ಕೆ. ನೆಕ್ಸ್ಟ್ ಟೈಮ್ ಬರೋಷ್ಟಕ್ಕೆ ಇನ್ನೂ ಚೆನ್ನಾಗಿ ರೆಡಿ ಮಾಡಿರ್ತಾರೆ. ಈಗ ಅನ್ನ ದಾಸೋಹ ಕಡೆಗೆ ಹೋಗ್ತಾ ಇದ್ದೀವಿ ದರ್ಶನ ಮಾಡಿಕೊಂಡು. ಊಟದ ಹಾಲಿಗೆ ಬಂದು ಊಟದಲ್ಲೆಲ್ಲ ಹೊಸದಾಗಿ ಸಖತ್ತಾಗಿ ಮಾಡಿಬಿಟ್ಟ. ಲಾಸ್ಟ್ ಟೈಮ್ ಬಂದಿದ್ದಕ್ಕೆ ಈಗ ಬಂದಿರೋದು ತುಂಬ ವ್ಯತ್ಯಾಸ ಇದೆ. ಬೆಳಗ್ಗೆ ಎದ್ದು ರೆಡಿಯಾಗಿ ಟ್ರೆಕ್ಕಿಂಗ್ಗೆ ಗಡೈಕಲ್ ಗುಡ್ಡಕ್ಕೆ ಬಂದಿದ್ದೀವಿ. ಈಗ ಕಾರು ಒಳಗೆ ತೊಗೊಂಡ್ಬರ್ತಾ ಇದ್ದೀವಿ. ಬರಲಿ 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 ಬಾ 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 ಬಾ. ಇಲ್ಲೇ ಹಾಕ್ಬಿಡು. ಈ ಕಡೆ ಮರ್ದಡಿ ಹಾಕ್ಬಿಡು. ಮರ್ದಡಿ ಹಾಕ್ಬಿಡು. ಬರ್ಲಿ ಬಂದಂಗೆ ಬರ್ಲಿ.
ಬಂದಂಗೆ ಬರಲಿ ಚಲೋ. ಈಗ ಟ್ರೆಕ್ಕಿಂಗ್ ಸ್ಟಾರ್ಟ್ ಮಾಡಿದ್ದೀವಿ. ಪೊಲೀಸರು ಬಂದು ಈಗ ಟಿಕೆಟ್ ಕೊಟ್ಟಿದ್ದಾರೆ. ಎಲ್ಲ ಇಲ್ಲಿ ಬಂದು ಟ್ರೆಕ್ಕಿಂಗ್ ಬೇಗ ಟ್ರೆಕ್ಕಿಂಗ್ ಸ್ಟಾರ್ಟ್ ಮಾಡಬೇಕು ಅಂತಂದರೆ 8 ಕಾಲಕ್ಕೆ ಬನ್ನಿ. ಆವಾಗ ಫಾರೆಸ್ಟ್ ಆಫೀಸರ್ ಇಲ್ಲಿ ಬಂದು ಟಿಕೆಟ್ ಕೊಡ್ತಾರೆ. ಬೇಗ ಬಂದರೆ 8 ಕಾಲವರೆಗೂ ವೆಯ್ಟ್ ಮಾಡಬೇಕಾಗತ್ತೆ. ನಾವು ಅಷ್ಟೊಂದು ವೆಯ್ಟ್ ಮಾಡಿ ಈಗ ಟ್ರೆಕ್ಕಿಂಗ್ ಸ್ಟಾರ್ಟ್ ಮಾಡಿದ್ದೀವಿ. ಗಡೇಕಲ್ ಗುಡ್ಡ. ಬಾ ಆಗಲೂ ಸುಮಾರು ದೂರ ಬಂದಿದ್ದೀವಿ. ಹೇಗಿದ್ದೀವಿ ನೋಡಿ, ಸಖತ್ತಾಗಿದೆ. ಈ ಥರ ಎಲ್ಲ ವಾಲ್ ಇದೆ. ನಮ್ಮ ಫ್ರೆಂಡ್ಸ್ ಎಲ್ಲ ಆಗಲೇ ತುಂಬ ಮುಂದೆ ಹೋಗ್ಬಿಟ್ಟಿದ್ದಾರೆ. ನನಗೆ ಸುಸ್ತಾಗ್ತಿತ್ತು ಅಂತ ಅಲ್ಲೇ ಕೆಳಗೆ ಕೂತ್ಕೊಬಿಟ್ಟಿದೆ. ಟ್ರೆಕ್ಕಿಂಗ್ ಬರೋರು ಆಯಿಲ್ ಫುಡ್ ತಿನ್ಕೊಂಡು ಬರಬೇಡಿ, ಬಹಳ ಹಿಂಸೆ ಆಗುತ್ತೆ. ಅಲ್ಲಪ್ಪ ಇದು ರೂಟು. ಈಗ ಸುಧಾರಿಸ್ಕೊಂಡು ಮತ್ತೆ ಹತ್ತಕ್ಕೆ ಸ್ಟಾರ್ಟ್ ಮಾಡಿದ್ದೀನಿ. ನೋಡಿ ಎಷ್ಟು ಸ್ಟೀಪ್ ಇದೆ, ಫುಲ್ಲು ಕಲ್ಗಳು. ಬೆಳಿಗ್ಗೆ ತಿಂಡಿ ಹೊಟ್ಟೆ ಸಾಕ್ತಿತ್ತು ಅಂತ ಪೂರಿ ಬಾತು ಉದ್ನೋಡೆ ಅಂತೆಲ್ಲ ತಿಂದ್ಬಿಟ್ಟು ಇಲ್ಲಿ ಬಂದು ಫುಲ್ಲು ಹೊಟ್ಟೆ ಎಲ್ಲ ಥರ ಆಗೋಯ್ತು. ಇನ್ನು 15 to 20 ಮಿನಿಟ್ಸ್ ನಡಿಬೇಕಂತೆ ಒಂದಿರೋ ಜಾಗದಿಂದ. ನೋಡೋಣ ಬನ್ನಿ, ಎಲ್ಲಿವರೆಗೂ ನಮ್ಗೆ ನಡೆಯೋಕ್ಕಾಗತ್ತೆ ನೋಡೋಣ. ಬಾಬಾ ಹೋಗ್ತಾ ಇನ್ನಷ್ಟು ಜಾಸ್ತಿ ಆಗ್ತಾ ಇದೆ. ಬಾಬಾ ಯಾರೂ ಇಲ್ಲ. ನಾವು ನಮ್ಮ ಗ್ಯಾಂಗ್ ಬಿಟ್ಟರೆ ಯಾರೂ ಇಲ್ಲ. ಇಡೀ ಬೆಟ್ಟದ ಫುಲ್ಲು. ನೋಡಿ ಹೆಂಗಿದೆ ವ್ಯೂ ಇಲ್ಲಿಂದ. ಬಾ ಇಷ್ಟು ಸುಸ್ತಾದ ಹತ್ತ ಬಂದರೂ ಹೊರ್ತು ಇಲ್ಲಿ ಬಂದರೆ ಪಿರಂಗಿ ಬಿದ್ದಿದೆ. ಇದು ಎಷ್ಟು ವರ್ಷದ ಹಳೆದ. ಇನ್ನು ನೋಡಿ ಹೇಗಿದೆ ಎಲ್ಲ. ಇನ್ನೂ ಮೇಲೆ ಎತ್ತಬೇಕು. ನಮ್ಮ ಫ್ರೆಂಡ್ಸ್ ಆಗ ಟಾಪ್ಗೆ ಹೋಗಿ ಕಾಯ್ತಾ ಇದ್ದಾರೆ. ಇಲ್ಲೇನು ಅಡ್ವಾಂಟೇಜ್ ಅಂದರೆ ನೆಟ್ವರ್ಕ್ ಸಿಗ್ತಾಯಿದೆ ಫೋನ್ ಮಾಡೋಕ್ಕೆ, ಅದೊಂದು ಅಡ್ವಾಂಟೇಜು. ಇಷ್ಟು ಹೈಟ್ ಬಂದರೂ ನೆಟ್ವರ್ಕ್ ಸಿಗ್ತಾಯಿದೆ. ಬನ್ನಿವಾಣ, ಇನ್ನಿಷ್ಟು ಸ್ಟೆಪ್ ಹತ್ತಬೇಕು. ಯಪ್ಪ ಒಬ್ಬೊಬ್ಬನಿಗೆ ಬರೋಕ್ಕೆ ಭಯ ಆಗುತ್ತೆ. ಹಿಂದ್ಗಡೆ ಏನೇನು ಟಕ್ ಅಂತ ಸೌಂಡ್ ಬಂದರೆ ಯಾವ ಪ್ರಾಣಿ ಗಿಣಿ ಬಂದ್ಗಿನ್ಬಿಟ್ರೆ ಅಂತ. ಯಪ್ಪ ಬನ್ನಿವಾಣ.